ಹಾಯ್, ನಾನು ಮನು ಫ್ರಮ್ ಟೆಕ್ ಸೀರೀಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಒಬ್ಬ ಕಂಪ್ಯೂಟರ್ ಯೂಸರ್ ಆಗಿದ್ರೆ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಕ್ನ ನೋಡಿರ್ತೀರಾ. ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಪಾಸ್ವರ್ಡ್ ಆಗಿರ್ಬೋದು, ಸೆಕ್ಯೂರಿಟಿ ಪಿನ್ ಆಗಿರ್ಬೋದು, ಹಾಗೂ ಫಿಂಗರ್ ಪ್ರಿಂಟು, ಫೇಸ್ ಲಾಕು, ಈ ರೀತಿ ಪಾಸ್ವರ್ಡ್ಗಳನ್ನ ನೋಡಿರ್ತೀರಾ. ಸೊ ನಾನಿವತ್ತೇನು ಹೇಳ್ತೀನಿ ಅಂದರೆ, ನಿಮ್ಮ ಹತ್ರ ಇರುವ ಪೆನ್ ಡ್ರೈವ್ನ ಕೂಡ ನೀವು ಕೀಲಾಕ್ ಆಗಿ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟ್ ನೀವು ಗೂಗಲ್ ಕ್ರೋಮ್ ಅಥವಾ ಯಾವುದೇ ಒಂದು ಬ್ರೌಸರ್ಗೆ ಹೋಗ್ಬಿಟ್ಟು USB Raptor ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೆಸಿಫಿಕ್ ಲೊಕೇಶನ್ಗೆ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ ನಂತರ ನಿಮ್ಮ ಹತ್ರ ಇರುವಂಥ ಪೆನ್ ಡ್ರೈವ್ನ ಸಿಸ್ಟಮ್ಗೆ ಪ್ಲಗ್ ಮಾಡಿ. ಅದಾದಮೇಲೆ ನೀವು ಡೌನ್ಲೋಡ್ ಮಾಡಿರುವಂಥ ಒಂದು ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡಿ, ಅಂದರೆ ಜಿಪ್ ಫೈಲ್ ಆಗಿ ಡೌನ್ಲೋಡ್ ಆಗಿರುತ್ತೆ. ಸೊ ಎಕ್ಸ್ಟ್ರಾಕ್ಟ್ ಮಾಡಿ. ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ನಾನು ಇಲ್ಲಿ ವಿನ್ರಾರ್ ಅನ್ನುವಂಥ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ಆ ಒಂದು ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಫೈಲ್ನ ಡಬಲ್ ಕ್ಲಿಕ್ ಮಾಡಿ. ಇವಾಗ ನಿಮಗೆ USB Raptor ಅಂತ ಒಂದು ಅಪ್ಲಿಕೇಶನ್ ಕಾಣಿಸುತ್ತೆ. ಆ ಒಂದು ಅಪ್ಲಿಕೇಶನ್ನ ರೈಟ್ ಕ್ಲಿಕ್ ಕೊಟ್ಬಿಟ್ಟು ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಕೊಡಿ. ಇವಾಗ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಎನ್ಕ್ರಿಪ್ಷನ್ ಕೆಳಗಡೆ ಪಾಸ್ವರ್ಡ್ ಅಂತ ಇದೆ. ಸೊ ಈ ಒಂದು ಪಾಸ್ವರ್ಡು ಡಿಫಾಲ್ಟ್ ಅಂತಾನೆ ಇರುತ್ತೆ. ಬೇಕಾದರೆ ನೀವು ಇದನ್ನ ಚೇಂಜ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಇರಲಿ ಅಂದರೆ ಹಾಗೆ ಬಿಡ್ಬೋದು. ನೆಕ್ಸ್ಟ್ ಇದಾದಮೇಲೆ ಕೆಳಗಡೆ ಎನೇಬಲ್ USB Raptor ಅಂತ ಒಂದು ಚೆಕ್ ಬಾಕ್ಸ್ ಇರುತ್ತೆ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ. ಇದಾದಮೇಲೆ ಕ್ರಿಯೇಟ್ K3Y ಫೈಲ್ ಅಂತ ಒಂದು ಬಟನ್ ಇರುತ್ತೆ. ಆ ಒಂದು ಬಟನ್ನ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಒಂದು ಪೆನ್ ಡ್ರೈವ್ ಕೀಲಾಕ್ ಆಗಿ ಕ್ರಿಯೇಟ್ ಆಗಿದೆ. ಸೊ ಇವಾಗ ನೀವೇನಾದರೂ ಪೆನ್ ಡ್ರೈವ್ನ ಅನ್ಪ್ಲಗ್ ಮಾಡಿದ್ರಿ ಅಂದರೆ ನಿಮ್ಮ ಸಿಸ್ಟಮ್ ಲಾಕ್ ಆಗುತ್ತೆ. ಸೊ ಅದೇ ಮತ್ತೆ ಪ್ಲಗ್ ಮಾಡ್ತು ಅಂದರೆ ನಿಮ್ಮ ಸಿಸ್ಟಮ್ ಅನ್ಲಾಕ್ ಆಗುತ್ತೆ. ಸೊ ಈ ರೀತಿಯಾಗಿ ಪೆನ್ ಡ್ರೈವ್ನ ಕೀಲಾಕ್ ಆಗಿ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಅಕಸ್ಮಾತಾಗಿ ಏನಾದರೂ ನೀವು ಪೆನ್ ಡ್ರೈವ್ನ ಕಳ್ಕೊಂಡ್ರಿ ಅಂದರೆ ಲಾಕ್ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ಅಲ್ಲಿ ನೀವು ಪಾಸ್ವರ್ಡ್ ಎಂಟ್ರಿ ಮಾಡೋ ಮುಖಾಂತರ ಅನ್ಲಾಕ್ ಮಾಡ್ತಾ ಹೋಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಟೆಕ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.